ಸೊ ಫ್ರೆಂಡ್ಸ್, ಪಿ ಎಫ್ ಪಾಸ್ವರ್ಡ್ ಯಾವ ತರ ನಾವು ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಗೂಗಲ್ ಅಲ್ಲಿ ನೀವು ಇ ಪಿ ಎಫ್ ಅಂತ ಸರ್ಚ್ ಮಾಡಬೇಕು. ಇ ಪಿ ಎಫ್ ಅಂತ ಸರ್ಚ್ ಮಾಡಿ ಎಂಟ್ರಿ ಕೊಟ್ಬಿಡಿ. ಫಸ್ಟ್ ಒಂದು ಬರ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಬಹುದು. ಇಲ್ಲಿ ನೋಡಿ, ಆನ್ಲೈನ್ ಕ್ಲೇಮ್ ಮೆಂಬರ್ ಅಕೌಂಟ್ ಟ್ರಾನ್ಸ್ಫರ್ ಇರಬಹುದು, ಈ ಪಾಸ್ಬುಕ್ ಇರಬಹುದು. ಇಲ್ಲಿ ಪಾಸ್ಬುಕ್ ಅಲ್ಲಿ ನೀವು ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬಹುದು. ಸೊ ನಮ್ಗೆ ಈ ವಿಡಿಯೋದಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಆ, ಒಂದು ಪಿ ಎಫ್ ಯಾವ ತರ ಪಾಸ್ವರ್ಡ್ ನ ಸೆಟ್ ಮಾಡ್ಕೋಬೇಕು ಅಂತ ನೋಡ್ತಾ ಇದೀವಿ. ಸೊ ಇಲ್ಲಿ ಆನ್ಲೈನ್ ಕ್ಲೇಮ್ ಮೆಂಬರ್ ಅಕೌಂಟ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಮೂರನೇದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ತರ ಬರುತ್ತೆ, ಇದನ್ನ ಓಕೆ ಅಂತ ಕೊಟ್ಬಿಡಿ. ನೋಡಿ, ಇಲ್ಲಿ ಪಿ ಎಫ್ ನಂಬರ್ ಹಾಕ್ಬೇಕು, ಯು ಎ ಎನ್ ನಂಬರ್ ಅಂತ ಬರುತ್ತೆ, 13 ಡಿಜಿಟ್ದು, ಸಾರಿ 12 ಡಿಜಿಟ್ದು ಯು ಎ ಎನ್ ನಂಬರ್ ಇರುತ್ತೆ. ಸೊ ಆ ನಂಬರ್ನ ಇಲ್ಲಿ ಹಾಕ್ಬೇಕಾಗುತ್ತೆ ನೀವು. ಪಾಸ್ವರ್ಡ್ ಇಲ್ಲಿ ಕ್ಲಿಕ್ ಮಾಡಿ. ನೋಡಿ, ಮತ್ತೆ ಇಲ್ಲಿ ಎಂಟರ್ ಯು ಎ ನಂಬರ್ ಅಂತ ಬರುತ್ತೆ, ಅಲ್ಲಿ ಮತ್ತೆ ನೀವು ಒಂದ್ಸರ್ತಿ ಅವ್ರದ್ದು ಪಿ ಎಫ್ ನಂಬರ್ ಏನಿದೆ, ಯು ಎ ನಂಬರ್, ಅದನ್ನ ಮತ್ತೆ ಹಾಕ್ಬಿಡಿ ಇಲ್ಲಿ. ಓಕೆ, ಆಮೇಲೆ ಇಲ್ಲಿ ಸಬ್ಮಿಟ್ ಅಂತ ಹೇಳಿ. ಸಬ್ಮಿಟ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಮತ್ತೆ ಈ ತರ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ಅವರ ಒಂದು ನೇಮ್, ಕರೆಕ್ಟ್ ಆಗಿ ನೇಮ್ ಹಾಕ್ಬೇಕು. ಆಮೇಲೆ ಡೇಟ್ ಆಫ್ ಬರ್ತ್ ಕರೆಕ್ಟ್ ಹಾಕಿ. ಆಮೇಲೆ ಮೇಲಾ ಫಿಮೇಲಾ ಕರೆಕ್ಟ್ ಹಾಕಿ. ಆಮೇಲೆ ವೆರಿಫೈ ಅಂತ ಹೇಳಿ. ವೆರಿಫೈ ಅಂತ ಹೇಳಿದ ತಕ್ಷಣ ಇಲ್ಲಿ ನೋಡಿ, ಈ ಕ್ಯಾಪ್ಚಾನ ಹಾಕ್ಬೇಕು ನೀವು. ಕ್ಯಾಪ್ಚಾ ಕರೆಕ್ಟ್ ಆಗಿ ಹಾಕಿ. ಆಮೇಲೆ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ನೀವು ಕರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಬಹಳ ಇಂಪಾರ್ಟೆಂಟ್, ಅದನ್ನ ಕರೆಕ್ಟ್ ಆಗಿ ಹಾಕಿ. ಓಕೆ, ಆಮೇಲೆ ಇಲ್ಲಿ ಸೆಲೆಕ್ಟ್ ಮಾಡಿ ವೆರಿಫೈ ಅಂತ ಹೇಳಿ. ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ, ಅವರ ಒಂದು ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಹಾಕಬೇಕು. ಯಾವ ನಂಬರ್ ಅವ್ರ ಆಧಾರ್ ಕಾರ್ಡ್ಗೆ ಅಟ್ಯಾಚ್ ಇರುತ್ತೋ ಆ ನಂಬರ್ನ ನೀವು ಕರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ. ಓಕೆ, ಆಮೇಲೆ ಇಲ್ಲಿ ಸೆಲೆಕ್ಟ್ ಮಾಡಿ ಗೆಟ್ ಒ ಟಿ ಪಿ ಅಂತ ಹೇಳಿ. ಓಕೆ, ಸೊ ಒ ಟಿ ಪಿ ಹೋಗಿದೆ, ಅವ್ರಿಗೆ ಮತ್ತೆ ಒ ಟಿ ಪಿನ ನೀವು ಕೇಳಬೇಕಾಗುತ್ತೆ. ಒ ಟಿ ಪಿನ ಕೇಳಿ, ಆಮೇಲೆ ಈ ಕ್ಯಾಪ್ಚಾನ ನೀವು ಕರೆಕ್ಟ್ ಆಗಿ ತುಂಬಬೇಕು.
ಓಕೆ, ಒ ಟಿ ಪಿ ಹಾಕಿ ವೆರಿಫೈ ಅಂತ ಹೇಳಿ. ಸೊ ಒ ಟಿ ಪಿ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ಫಾರ್ಗೋಟ್ ನ್ಯೂ ಪಾಸ್ವರ್ಡ್ ಅಂತ ಇದೆ. ಸೊ ನ್ಯೂ ಪಾಸ್ವರ್ಡ್ ಇಲ್ಲಿ ನಿಮ್ಗೆ ಬೇಕಾಗಿರೋದು ನೆನಪಿರೋದು ಇಲ್ಲೇ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಸಬ್ಮಿಟ್ ಅಂತ ಹೇಳಿ. ನೋಡಿ, ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ, ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಬಂತು. ಸೊ ಈ ತರ ನೀವು ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಸೊ ಅಲ್ಲಿ ಆ ಪಾಸ್ವರ್ಡ್ ಮತ್ತೆ ನಿಮ್ಮ UAN ನಂಬರ್ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಅಮೌಂಟ್ ನ ವಿತ್ಡ್ರಾ ಮಾಡಬಹುದು. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.